ರಟ್ಟಿಹಳ್ಳಿ ತಾಲೂಕು ಘೋಷಣೆ ಆದಮೇಲೆ ಹೊಸದಾಗಿ ಪಟ್ಟಣ ಪಂಚಾಯತಿ ಆದಮೇಲೆ ನಡೆದಂಥ ಪ್ರಥಮ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ 7 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದರು. 6 ಜನ BJP ಅಭ್ಯರ್ಥಿಗಳು ಆಯ್ಕೆಯಾಗಿದ್ದರು. 2 ಪಕ್ಷೇತರದಿಂದ ಆಯ್ಕೆಯಾಗಿದ್ದರು. ಪಕ್ಷೇತರ 2 ಸದಸ್ಯರು ಕಾಂಗ್ರೆಸ್ ಪಕ್ಷದ ನೀತಿ ಸಿದ್ಧಾಂತವನ್ನು ಮೆಚ್ಚಿ ಪಕ್ಷದ ಸದಸ್ಯವನ್ನು ತೆಗೆದುಕೊಂಡು ನಮ್ಮ ಪಕ್ಷದ ನಾಯಕರ ಸಮ್ಮುಖದಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಪಕ್ಷದನ್ನು ಸೇರಿದ್ದರು. ನಾವು 30ನೇ ತಾರೀಕು ಸೆಪ್ಟೆಂಬರ್ 30ರಂತ ನಡೆದಂಥ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಎಲ್ಲ ಸದಸ್ಯರ ನಿರ್ಧಾರ ಅಭಿಪ್ರಾಯದಂತೆ ಮತ್ತು ಶಾಸಕರು ಮತ್ತು ಮಾಜಿ ಶಾಸಕರ ಒಂದು ಅಭಿಪ್ರಾಯನ ಕ್ರೋಢೀಕರಣೆ ಮಾಡಿ ಮತ್ತು ನಾವು 2 ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಗೆ ಆಯ್ಕೆ ಮಾಡಿದ್ವಿ ನಾವು. ಮತ್ತು ಅದರ ಪ್ರಕಾರ ರಾಜ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ನನಗೇನು ಅಧಿಕಾರವನ್ನು ನೀಡಿದರು ಜಿಲ್ಲಾಧ್ಯಕ್ಷರಿಗೆ, ಆ ಅಧಿಕಾರವನ್ನು ಉಪಯೋಗ ಮಾಡಿಕೊಂಡು ನಾನು ನಮ್ಮ ಪಕ್ಷದ ಚಿಹ್ನೆಯಿಂದ ಆಯ್ಕೆಯಾದಂಥ 7 ಸದಸ್ಯರಿಗೆ ಮತ್ತು ಪಕ್ಷೇತರದಿಂದ ಆಯ್ಕೆಯಾದಂಥ 2 ಸದಸ್ಯರಿಗೆ ವಿಪ್ಪನ್ನು ಜಾರಿ ಮಾಡಿದ್ದೆ. ಆದರೆ ನಮ್ಮ ಪಕ್ಷದ ಚಿಹ್ನೆಯಾದ ಹಸ್ತದಿಂದ ಆಯ್ಕೆಯಾದಂಥ ರವೀಂದ್ರ ಉಜ್ಜಪ್ಪನವರು BJP ಕಡೆ ಹೋಗಿ ಅಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದರು. ಪಕ್ಷೇತರ ಆಯ್ಕೆಯಾದಂಥ ಶಿವಕುಮಾರ್ ಉಪ್ಪಾರರು ಸಹ ನಮ್ಮ ಪಕ್ಷವನ್ನು ತ್ಯಜಿಸಿ ಅವರು ಸಹ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. ಇದನ್ನು ಮನಗಂಡು ನಾವು ಪಕ್ಷದ ಕೊಟ್ಟಂಥ ಆದೇಶ ವಿಪ್ ಉಲ್ಲಂಘನೆಯನ್ನು ಮಾಡಿದ್ದಾರೆ ಅಂತಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಅರ್ಪಿಸಿದ್ವಿ. ಹಲವಾರು ಬಾರಿ ಜಿಲ್ಲಾಧಿಕಾರಿಗಳ ಕೋರ್ಟ್ನಲ್ಲಿ ಕೇಸಸ್ ನಡೆದು ನಿಜ ಅಂತ ಪ್ರೂಫ್ ಆದಮೇಲೆ ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳು 2 ಸದಸ್ಯವನ್ನು ಅದನ್ನು ಊರ್ಜಿತಗೊಳಿಸಿದ್ದಾರೆ. ಅದು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಅವರನ್ನ ಸದಸ್ಯವನ್ನು ರದ್ದು ಮಾಡಿದ್ದಾರೆ. ಇದೊಂದು ಅತ್ಯಂತ ಒಳ್ಳೆಯ ಬೆಳವಣಿಗೆ. ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಹಿಂಗೆ ಪಕ್ಷದ ವಿರುದ್ಧ ಚಟುವಟಿಕೆಗಳನ್ನು ಮಾಡಿದವ್ರನ್ನ ಮತ್ತು ಪಕ್ಷದ ವಿಪ್ ಉಲ್ಲಂಘನೆ ಮಾಡಿದ ಸದಸ್ಯರನ್ನು ಇವತ್ತು ಅವರ ಸದಸ್ಯರನ್ನು ರದ್ದು ಮಾಡಿದ್ದು ಪ್ರಪ್ರಥಮ. ಇವತ್ತು ಭಾಳ ಇವತ್ತು ಕಾಂಗ್ರೆಸ್ ಪಕ್ಷದಕ್ಕೆ ಒಂದು ಜಯ ಲಭಿಸಿದೆ. BJPಗೆ ತಕ್ಕ ಪಾಠವನ್ನು ನಾವು ಈ ಮೂಲಕ ಕಲಿಸಿದ್ದೇವೆ. ಕೂಡಲೇ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ರಾಜೀನಾಮೆ ನೀಡಬೇಕಂತ ನಾನು ತಮ್ಮ ಮೂಲಕ ಆಗ್ರಹ ಮಾಡ್ತೇನೆ. ಈಗ ಅವರು 2 ರಾಜೀನಾಮೆ ನೀಡಬೇಕು. ಅದನ್ನು ನಾವು ಬೆಳಗ್ಗಿಂದ ಅದನ್ನು ಅವಕಾಶವನ್ನು ನೋಡ್ತಾ ಇದ್ದೀವಿ. ಅವರಿಗೆ ಮಧ್ಯಾಹ್ನ ಮೇಲೆ ಅವ್ರಿಗೆ ಆರ್ಡರ್ ಕಾಪಿಗಳು ಮುಟ್ಟಿದ್ದಾವೆ. ನಾವು ಈಗಾಗಲೇ ಅವರಿಗೆ ಒತ್ತಾಯ ಮಾಡಿದ್ದೇವೆ, ತಮ್ಮೆಲ್ಲ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅವ್ರಿಗೆ ಮಾನ ಮರ್ಯಾದೆ ಇದ್ದಿದ್ದ ಆದರೆ ಅವ್ರು ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಒತ್ತಾಯ ಮಾಡಿ ಜಿಲ್ಲಾಧಿಕಾರಿಗಳ ಪ್ರಭಾವ ಬೀರಿ ಅದನ್ನು ಆದೇಶ ಮಾಡಿಸಿದೆ ಅಂತ ಒಂದು ಆರೋಪ ಇದೆ. ಯಾಕಂದರೆ ಮಾಡೋಕ್ಕಾಗಿರೋ AC ಅವರು ಜಿಲ್ಲಾಧಿಕಾರಿಗಳ ಮೂಲಕ ಹೇಗೆ ಮಾಡಿಸಿದ್ರು ಅಂತ ಅವ್ರ ಆರೋಪ. ಇಲ್ಲ ಯಾವಾಗಲೂ ಮಾನ್ಯ ಜಿಲ್ಲಾಧಿಕಾರಿಗಳೇ ಜಿಲ್ಲೆಗೆ ಹೆಡ್ಡು. ನೀವು ಯಾವುದೇ ಜಿಲ್ಲೆ ತೆಗೆದುಕೊಳ್ಳ್ರಿ. ಮೊನ್ನೆ ಯಾದಗಿರಿ ಜಿಲ್ಲೆ ಸಹ ಒಂದು ಪ್ರಸಂಗ ಆಗಿದೆ. ಅಲ್ಲಿ ಸಹ ಹಲವಾರು ಸದಸ್ಯರನ್ನ ಅಲ್ಲಿ ರದ್ದು ಮಾಡಿದ್ದಾರೆ ಅವರ ಸದಸ್ಯತ್ವವನ್ನು. ಇಲ್ಲಿ ಯಾವುದೂ ಅವರ ಮೇಲೆ ನಾವು ಒತ್ತಾಯಪೂರ್ವಕ ಮಾಡಿಲ್ಲ. ಇವತ್ತು ಪಕ್ಷದ ಒಂದು ನಾವು ವಿಪ್ಪ ಉಲ್ಲಂಘನೆಯಲ್ಲಿ ನಾವು ಎಲ್ಲವನ್ನೂ ಹೇಳ್ತೇವೆ. ಪಕ್ಷದ ಅಧಿಕೃತ ಅಭ್ಯರ್ಥಿಯನ್ನು ನಾವು ಅವರ ಮೇಲೆ ಅವ್ರ ಕಡೆ ವಿಪ್ಪನ್ನು ಸಹಿ ಮಾಡಿಸ್ಕೊಂಡೆ. ನಾವು ಮೀಟಿಂಗಲ್ಲಿ ಬಂದಂಥ ಸಹಿ ಅದಾವು. ಅವ್ರ ಮೀಟಿಂಗಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಧ್ವಜವನ್ನು ಹಿಡಿದಾರ, ಕಾಂಗ್ರೆಸ್ ಪಕ್ಷದ ಶಾಲೆಯನ್ನು ಹಿಡಿದಾರ ಮತ್ತು ಕಾಂಗ್ರೆಸ್ ಪಕ್ಷದ ಸಕ್ರಿಯ ಸದಸ್ಯವನ್ನು ಸಹ 2 ಪಕ್ಷದ ಸದಸ್ಯರು ಇರ್ಬೋದು ಮತ್ತು ಗೆದ್ದಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿದ್ದಾರಲ್ಲ ರವೀಂದ್ರ ಉಜ್ಜಪ್ಪನವರು ಸಹ ಅವರು ನಮ್ಮ ಸದಸ್ಯತ್ವವನ್ನು ಪಡೆದುಕೊಂಡಿದ್ದಾರೆ. ಹೀಗಾಗಿ ನಾವು ಯಾರದ ಮೇಲೆ ಇವತ್ತು ಒತ್ತಾಯ ಮಾಡೋದು, ಅವರ ಪ್ರಭಾವ ಬಿಡೋದು ಯಾವುದೇ ಕಾರಣಕ್ಕೆ ಇಲ್ಲ. ಅದು ಕಾನೂನು ರೀತ್ಯದಿಂದ ಇವತ್ತು ಅವರ ಮೇಲೆ ಸದಸ್ಯತ್ವವನ್ನು ಇವತ್ತು ತೆಗೆದುಹಾಕಿದ್ದಾರೆ.